ದೇವೇಗೌಡರು ಇವತ್ತು ಕೆಲವರು ಹೇಳ್ತಾರೆ, ಅಯ್ಯೋ ಇವತ್ತು ಮುಗ್ದು ಹೋಯ್ತು ದೇವೇಗೌಡರು, ರಾಜಕೀಯ ಮುಗ್ದೋಯ್ತು, ಈ ಪಕ್ಷನೇ ಮುಗ್ದೋಯ್ತು ಅನ್ನೋ ಒಂದು ಭಾಷಣ ಮಾಡಿದ್ರು. ಇವತ್ತು ಸುಮಾರು 6 ಜಿಲ್ಲೆ ಜನ ಕರ್ಕೊಂಡು ಮೊನ್ನೆ ಹಾಸನದಲ್ಲಿ ಒಂದು ಸಮಾವೇಶ ಮಾಡಿದ್ರು. ಒಂದು ಕಡೆ ಅದೇನೋ ಸ್ವಾಭಿಮಾನಿ ಸಮಾವೇಶ, ಇನ್ನೊಂದು ಎಂದೋ ಜನ ಕಲ್ಯಾಣ ಆಂದೋಲನ. ಯಾವ ಆಂದೋಲನ ಸ್ವಾಮಿದು ಆಂದೋಲನ, ಯಾವ ಆಂದೋಲನ ಹೇಳಿ. ಉದಾಹರಣೆಗೆ ಹೇಳಿದರೆ ಈ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಏನು ಕೊಡುಗೆ ಕೊಟ್ಟಿದೆ ಹೇಳಿ ಸಾರ್ವಜನಿಕವಾಗಿ. ಹಿಂದೆ ಬ್ರಿಟಿಷ್ನರ್ ಕಾಲದ್ದು ರೈಲ್ವೆ ಮಾರ್ಗ, ಮೈಸೂರು ಟು ಅರಸೀಕೆರೆ ರೈಲ್ವೆ ಮಾರ್ಗ ನಮ್ಮ ಕಾಲದ್ದೆಲ್ಲ, ಬ್ರಿಟಿಷ್ನರ್ ಮಾಡಿದ್ದು. ಆ ರೈಲ್ವೆ ಮಾರ್ಗ ನಿಲ್ಲಿಸಿ ರೈಲ್ವೆ ಲೈನ್ ಕಿತ್ಕೊಂಡು ಹೋದಂಥ ಕೀರ್ತಿ ಏನಾದ್ರು ಇದ್ದರೆ ಅದು ಈ ಕಾಂಗ್ರೆಸ್ ಪಕ್ಷಕ್ಕೆ ಇರೋದು. ಪೂರ್ತಿ ಎಂಟೇ ರೈಲ್ವೆ ಲೈನ್ ಇದು ವಿಸಿಬಲ್ ಇಲ್ಲ ಅಂತ ಹೇಳಿ ಏನ್ರಿ ನಂಜನಗೌಡರು ಸಾಹೇಬ್ರೆ, ವಿಸಿಬಲ್ ಇಲ್ಲ ಅಂತ ಹರೀಶು, ವಿಸಿಬಲ್ ಇಲ್ಲ ಅಂತ ಶಶಿ ಇದು ಕಿತ್ಕೊಂಡು ಹೋದರು. ದೇವೇಗೌಡರು ಬರಲಾಗಿ ಮತ್ತೆ ಮೈಸೂರು ಟು ಅರಸೀಕೆರೆ 10 ತಿಂಗಳಲ್ಲಿ ರೈಲ್ವೆ ಇತಿಹಾಸದಲ್ಲಿ 10 ತಿಂಗಳಲ್ಲಿ ಮೈಸೂರು ಹಾಸನ ಅರಸೀಕೆರೆ ರೈಲ್ವೆ ಮಾರ್ಗ ಮಾಡಿದರೆ ಅದು ಈ ರೈಲ್ವೆ ಇತಿಹಾಸದಲ್ಲೇ 10 ತಿಂಗಳಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಜಿಲ್ಲೆ ಕೊಡುಗೆ ಕೊಟ್ಟಿದ್ದಾರೆ. ಅದೇ ರೀತಿ ಹಾಸನ ಟು ಬೆಂಗಳೂರು, ಇವತ್ತು ಹಾಸನ ಟು ಮೈಸೂರು ಅರಸೀಕೆರೆ ಇತ್ತಲ್ಲ, ಅದು ವಿಸಿಬಲ್ ಇಲ್ಲ ಅಂತ ಇದ್ರು ಬ್ರಿಟಿಷರ್ ಕಾಲದ್ದು. ಇವತ್ತು 20 ಟ್ರೈನ್ ಓಡ್ತಾರೆ ಮೈಸೂರಿಂದ ಅರಸೀಕೆರೆಗೆ, ಬಾಂಬೆಗೆ, ಶಿವಮೊಗ್ಗಕ್ಕೆ, ಎಲ್ಲ ಕಡೆಗೆ, ಸುಮಾರು ಡೆಲ್ಲಿ ಎಲ್ಲ ಕಡೆಗೆ 20 ಟ್ರೈನ್ ಹೋಗ್ತಾರೆ. ಯಾರಿಗೆ ಅನುಕೂಲ ಇದು? ಏನು ಗುಡ್ಕಟ್ಟೆ, ಏನು ಗುಡ್ಡೆ ಅಂತ ಹೇಳ್ತಾರಲ್ಲ ಯಾರು ಡೆಪ್ಟಿ ಸಿ ಎಮ್, ಅವರೇನು ಜಿಲ್ಲೆ ಕೊಡುಗೆ ಟ್ರೈನ್ ಸಾಕ್ಷಿಗುಡ್ಡೆ ಏನೈತೆ? ಈ ಬಸ್ ಸ್ಟ್ಯಾಂಡ್ ಕಟ್ಟಿದ್ದು ಯಾರು? ಇದು ಕೋರ್ಟ್ ಕಟ್ಟಿದ್ದು ಯಾರು? ಸಾಕ್ಷಿಗುಡ್ಡೆ ಅಲ್ವಾ ಇದು? ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಮಾಡಿದ್ದು ಯಾರು? ಸಾಕ್ಷಿಗುಡ್ಡೆ ಅಲ್ವಾ? ರೈಲ್ವೆ ಮಾರ್ಗ ಇವತ್ತು ಸುಮಾರು 18 ಟ್ರೈನ್ ಹೋಗ್ತವೆ ಹಾಸನ ಟು ಬೆಂಗಳೂರು. 2700 ಕೋಟಿ ಹಾಸನ ಟು ಬೆಂಗಳೂರು, 4 ಪಥದ ರಸ್ತೆ,